ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನು ಒಬ್ರು ಯಾರೋ ಕೇಳಿದರು, ಅದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಈ ಥರ ಸ್ಯಾರಿಗೆ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಏನೇನು ಅಂತ ನೋಡೋಣ. ನೋಡಿ, ಈ ಥರದ್ದು ಡೈಮಂಡ್ ಶೇಪಲ್ಲಿ ಬೀಡ್ ಬೇಕು. ಆಮೇಲೆ ಮಧ್ಯದಲ್ಲಿ ಸೆಟ್ ಆಗುವಂಥದ್ದು ಯಾವುದೋ ಬೀಡ್ ತೊಗೊಳ್ಳಿ. ಲೆಂತ್ ಬೀಡ್ ಇತ್ತು ಅಂದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ರೌಂಡ್ ಬೀಡ್ಗಿಂತ ಈ ಡಿಸೈನಿಗೆ ಅವ್ರು ಹಾಕಿರೋದ್ರಲ್ಲಿ ಲೆಂತ್ ಬೀಡ್ ಇದೆ, ಸೊ ನಾನು ಲೆಂತ್ ಬೀಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹೋಲ್ ಇರಬೇಕು, ಹೋಲ್ ಇರೋವಂಥ ಬೀಡು ತೊಗೋಬೇಕು. ಇದು ನೋಡಿ, ಇದು ಬೀಡ್ಸು ನಾವು 11 ಇದರೊಳಗೆ ಎಲ್ಲ ಹಾಕಿದ್ರೆ ಈ ಥರ ಒಡೆದೋಗುತ್ತೆ. ಸೊ ಇದೊಂದು ಟಾಸ್ಕೇ ಇದು ನಿಮ್ಗೆ ಹಾಕೋಕ್ಕೆ. ನಾನು ಎಲ್ಲ ನಂಬರು ಇಟ್ಕೊಂಡು ಪ್ರಯತ್ನಪಟ್ಟು ಕೊನೆಗೆ 14ನಲ್ಲಿ ಟ್ರೈ ಮಾಡಿದ್ದೀನಿ. ಆರಿ ವರ್ಕ್ ನೀಡಲಿತ್ತು ಅಂದರೆ ನಿಮಗೆ ತುಂಬ ಸುಲಭ ಆಗುತ್ತೆ ಹಾಕೋಕ್ಕೆ. ಅದು ನನ್ನ ಹತ್ರ ಎಲ್ಲ, ಸೊ ಅದನ್ನು 14ನಲ್ಲಿ ಟ್ರೈ ಮಾಡಿದ್ದೀನಿ ನಾನು. ಇದು ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ನಾನು ಮಧ್ಯದಿಂದ ಸ್ಟಾರ್ಟ್ ಮಾಡಿ 2 ಸರಿ ಲಾಕ್ ಮಾಡಿ 4 ಚೈನ್ ಹಾಕಿ ಒಂದು ಲಾಕ್ ಮಾಡ್ಕೊತೀನಿ. ಇದು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನಾನು. ಆಮೇಲೆ ಈ ಬೀಡ್ ಹಾಕೋದು ನಾನು ನಿಮಗೆ ಟಾಸ್ಕ್ ಅಂತಂದಿದ್ದೀನಿ. ಇದು ಮಿನಿಮಮ್ ನಾನು ತೋರಿಸ್ಬೇಕು ವೀಡಿಯೋಲಿ ಅಂದರೆ 5 ಮಿನಿಟ್ಸ್ ಮೇಲಾಗುತ್ತೆ. ಸೊ ಏನು ಮಾಡಬೇಕು ಅಂದರೆ ಫಸ್ಟು ಓರಲ್ ಆಗಿ ನಾನು ಹೇಳ್ತೀನಿ, ಆ ಥರ ನೀವು ಮಾಡ್ಕೊಳ್ತಾ ಹೋಗಿ. 14 ತಗೊಳ್ಳಿ. 14 ತೊಗೊಂಡ್ಬಿಟ್ಟು ನೋಡಿ, ಥ್ರೆಡ್ ಇರುತ್ತಲ್ಲ, ಥ್ರೆಡ್ನ ಫಸ್ಟು ಕೈ ಸುತ್ಕೊಂಡಿರೋ ಥ್ರೆಡ್ಡಲ್ಲಿ ಈ ಕಡೆಯಿಂದ ನಿಧಾನಕ್ಕೆ ಅಷ್ಟು ಎಳೆನೂ ತೊಗೊಂಡು ಹಿಂಗೆ ಬರುತ್ತಾ ಅಲ್ಲಿ ಬಂದಮೇಲೆ ನೋಡಿ, ಆ ದಾರಕ್ಕೆ ಈ ಬೀಡನ್ನ ಸೇರಿಸ್ಕೋಬೇಕು. ಮತ್ತು ಆ ದಾರನ ಇಲ್ಲಿಂದ ಈ ಥರ ಹಾಕಿ ನಿಧಾನಕ್ಕೆ ಅಷ್ಟು ಎಳೆನೂ ತೊಗೋಬೇಕು. ಸೊ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ನೀವು ಕೇಳಿದಿರೋ ಡಿಸೈನು ನಾನು ನಿಮ್ಗೆ ಹೇಳ್ಕೊಡ್ಲೇಬೇಕಾಗತ್ತೆ. ಸೊ ಆ ಥರ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ನಿಮಿಷ, ಅರ್ಜೆಂಟ್ ಇರೋದ್ರಿಂದ ಬೇಗ ಬೇಗ ಮಾಡ್ತಾಯಿದ್ದೀನಿ. ನೋಡಿ, 2 ಸರಿ ಸಿಂಗಲ್ ಲಾಕ್ ಹಾಕಿ ಸೀರೆಗೆ ಲಾಕ್ ಹಾಕ್ಬಿಟ್ಟು 4 ಚೈನ್ 1 ಲಾಕ್, 4 ಚೈನ್ 1 ಲಾಕ್, 4 ಚೈನ್ 1 ಲಾಕ್, ಈ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗ್. ಇದು ಆಮೇಲೆ ಈ ಬೀಡ್ ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾನು 5 ಟೈಮ್ಸು 4 ಚೈನು ಲಾಕ್ ಮಾಡ್ಕೊಳ್ಳಿ. 1 2 3 4 5 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇದು ಸೆಕೆಂಡ್ ಲೈನು ಈಗ ತೋರಿಸ್ಕೊಡ್ತೀನಿ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು 4 ಚೈನ್ 1 ಲಾಕ್, 4 ಚೈನ್ 1 ಲಾಕ್. ಇಲ್ಲಿ ಮಧ್ಯದಲ್ಲಿ 2 ಸರಿ ಆದಮೇಲೆ 1 ಚೈನ್ ಹಾಕಿ ಮಧ್ಯ ಲಾಕ್ ಮಾಡ್ಕೋಬೇಕು. ಇಲ್ಲಿ ಮಧ್ಯ ಲಾಕ್ ಮಾಡಿ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬರೋಣ. ಸೊ ಬನ್ನಿ, ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅನ್ನೋದು. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಈ ಕ್ರೋಶಲ್ಲಿ ನೀವು ಕೆಲಸ ಮಾಡೋವಾಗ ನೋಡಿ, ಇದು ಹಿಂಗೆ ಅಂದರೆ ಕರೆಕ್ಟಾಗಿದೆ ಅಂತ. ಸ್ಟ್ರಕ್ ಆಯಿತು ಅಂದರೆ ಎಲ್ಲೋ ಒಂದೆಳೆ ನಾಟ್ ಬಿದ್ದಿರುತ್ತೆ ಅಂತ, ಅದನ್ನೊಂದು ನೋಡ್ಕೋಬೇಕು ನೀವು. ಇದು ನಾನು ಇವಾಗ 10 ತೊಗೊಂಡಿದ್ದೀನಿ. ವರ್ಕ್ ಮಾಡ್ತಿರೋದು ಕ್ರೋಶ ನಂಬರ್ 10ನಲ್ಲಿ. 1 ಚೈನ್ ಹಾಕಿ ಇಲ್ಲಿಗೆ ಬೀಡ್ ಪಕ್ಕ ಇರುತ್ತಲ್ಲ ಬೇಸ್, ಅಲ್ಲಿಗೆ ಒಂದು ಲಾಕ್ ಮಾಡಿಕೊಡಿ. ಈ ಥರ ಲಾಕ್ ಮಾಡಿದ್ಮೇಲೆ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಹಾಕ್ಕೊಂಡು ಈ ಬೀಡ್ಗೆ ಒಂದು ಸೈಡು 8 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 ಸರಿ ದಾರ ಸುತ್ತಕೊಳ್ಳೋದು, ಒಳಗೋಗಿ ಹೊರಗೆ ಬರೋದು. 3 ರಿಂಗ್ ಇರುತ್ತೆ ಕ್ರೋಶ ಮೇಲೆ. 2 ಸರಿ, 2 ರಿಂಗಿನ 1 ಸರಿ, 2 ರಿಂಗಿನ 1 ಸರಿ ಹೊರಗಡೆ ಬರಬೇಕು. ಸೊ 2 ಆಗಿದೆ. 3 ಇದೇ ಥರ ಈ ಸೈಡು 8 ಮಾಡೋಣ. ನೋಡಿ, ಈ ಥರ 8 ಆದಮೇಲೆ 1 ಸೈಡು 8 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತು ಈ ಸೈಡು 8 ಡಬಲ್ ಕ್ರೋಶ ಹಾಕ್ಕೋಬೇಕು. ಈ ಥರ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. 8 ಡಬಲ್ ಕ್ರೋಶ ಕಂಬ ಹಾಕ್ಕೊಳ್ಳೋಣ. ಈ ಥರ ಈ ಕಡೆನೂ 8 ಡಬಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು ರಿಂಗನ್ನು. 1 ಚೈನ್ ಹಾಕಿ, ಡಿಸೈನ್ ಈಸಿ ಇದೆ ಬಟ್ ಗ್ರ್ಯಾಂಡ್ ಇದೆ. ಈ ಥರ
ನೋಡಿ, ಒಂದು ಎಳೆನೂ ಬಿಡ್ದಂಗೆ ನೀಟಾಗಿ ಒಂದು ಚೈನ್ ಹಾಕಿ ಪಕ್ಕದ ಬೀಡ್ ಪಕ್ಕ ಇರೋ ಬೇಸ್ಗೆ ಲಾಕ್ ಮಾಡ್ಕೊಳ್ಳಿ. ಸಾರಿ, ಇಲ್ಲಿ ಚೈನ್ ಹಾಕಂಗಿಲ್ಲ. 8 ಡಬಲ್ ಕ್ರೋಶ ಆದಮೇಲೆ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡಿ. ಈಗ ಸೇಮ್ ಇಲ್ಲಿ ತನಕನೂ 4 ಚೈನ್ 1 ಲಾಕ್ ಮಾಡ್ತಾ ಹೋಗಬೇಕು. ಮತ್ತು ಅದೇ ಥರ ಡಿಸೈನು ಬೀಡ್ಗೆ ಹಾಕ್ಕೋಬೇಕು. ನೋಡಿ, 3 ಟೈಮ್ಸ್ 4 ಚೈನ್ ಈ ಥರ ಹಾಕ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಬೀಡ್ಗೆ ಸ್ಟಾರ್ಟ್ ಮಾಡ್ಕೋಬೇಕು ಈ ಥರ. ಸೊ ಇದು ಸೆಕೆಂಡ್ ಲೈನ್ ಆಗುತ್ತೆ. ಇನ್ನು 3rd ಆ್ಯಂಡ್ 4th ಇದೆ, ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಸಾರಿ, ಇದು ಡಬಲ್ ಕ್ರೋಶ ಕಂಬ ಬರುತ್ತೆ. ಫಸ್ಟ್ ಲೈನು ಬೀಡ್, ಸೆಕೆಂಡ್ ಲೈನ್ ಡಬಲ್ ಕ್ರೋಶ, 3rd ಲೈನು ಡಬಲ್ ಕ್ರೋಶ. ಸೊ ಈ ಥರ ನೋಡಿ, ಇದು ಕಂಬದ ಮಧ್ಯದಲ್ಲೇ ಬರಬೇಕು ನಿಮಗೆ ಡಬಲ್ ಕ್ರೋಶನ. ಕಂಬದ ಮೇಲೆ ಚೈನಿಗೆ ತೊಗೋಬೇಡಿ. ಈ ಥರ 2 ಕಂಬ ಇದು ಮಾಡಿಕೊಂಡೆ ಮಧ್ಯದಲ್ಲಿ ಕ್ರೋಶ ಹಾಕಿ. ಸೊ ಈ ಥರ 7 ಬರುತ್ತೆ, 7 ಕಂಬ. ಮೂರು, ನೋಡಿ, ಸ್ವಲ್ಪ ಹಿಂಗೆ ಅಗಲ ಮಾಡಿದ್ರೆ ನಿಮಗೆ ಇಲ್ಲಿ ಜಾಗ ಸಿಗುತ್ತೆ. ಅದು ಜಾಸ್ತಿ 8 ಹಾಕ್ಕೊಂಡಿರ್ತೀವಲ್ಲ, ಸೊ ಸ್ವಲ್ಪ ನಿಮಗೆ ಕಂಜೆಸ್ಟ್ ಆದಂಗೆ ಆಗುತ್ತೆ. ಈ ಥರ 7 ಹಾಕಿದ ಮೇಲೆ ಇಲ್ಲಿ 2 ಚೈನ್ಸ್ ಹಾಕಿರ್ತೀವಲ್ಲ, ಈ 2 ಚೈನಲ್ಲಿ ಈ ಥರ 2 ಡಬಲ್ ಕ್ರೋಶ, ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕ್ಕೊಳ್ಳಿ. ಸೇಮ್ ಅದೇ ಥರ ಅದೇ ತಿರ್ಗಾನು ಆ 2 ಚೈನ್ಸಿಗೆ ಹೋಗ್ಬಿಟ್ಟು ಇನ್ನು 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಶೇಪ್ ಬರಬೇಕಲ್ಲ ಅದಕ್ಕೆ. ಈಗ ತಿರ್ಗಾನು ಸೇಮ್ ಈ ಕಡೆ 7 ಇದೇ ಥರ ಕಂಬ ಮಾಡ್ಕೋಬೇಕು. ಈ ಥರ ಈ ಕಡೆ 7 ಈ ಕಡೆ 7, ಮಧ್ಯದಲ್ಲಿ 2 ಡಬಲ್ ಕ್ರೋಶ, 2 ಚೈನ್, 2 ಡಬಲ್ ಕ್ರೋಶ ಇಷ್ಟು ಹಾಕ್ಕೊಂಡು ಈಗ ನೆಕ್ಸ್ಟ್ ಬೇಸ್ಗೆ ಹೋಗಿ ಎಲ್ಲ ಲಾಕ್ ಮಾಡ್ತಾ ಹೋಗಬೇಕು ಸಿಂಗಲ್ ಕ್ರೋಶ. ಪೂರ್ತಿ ಆ ಬೀಡ್ ತನಕನೂ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ರಿ, ಲಾಕ್ ಮಾಡ್ತಾ ಹೋಗಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಈಗ ಇದಕ್ಕೆ ನೋಡಿ, ಈ ಥರ ಬೀಡ್ ಹಾಕಿದ್ದೀನಿ, ಈ ಥರ ಬರುತ್ತೆ ಶೇಪು. ಇದಕ್ಕೆ ನೀವೇನಾನು ಹ್ಯಾಂಗಿಂಗ್ಸ್ ಹಾಕ್ಕೋಬೋದು. ನಾನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಬೀಡ್ ಹಾಕಿದ್ದೀನಿ. ಇಲ್ಲೂ ಅಷ್ಟೇ ಎಲ್ಲ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ, ಫುಲ್ಲು ಸಿಂಗಲ್ ಕ್ರೋಶ.
ಈ ಥರ ಮಾಡಿಕೊಂಡು ಇದು ಫುಲ್ಲು 7ಕ್ಕೂ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ ಚೈನಿಗೆ ಹಾಕ್ಕೋಬೇಕು, ಮೇಲೆ ಕಂಬಕ್ಕೆ ಹಾಕ್ಕೋಬೇಡಿ. ಇಲ್ಲಿ 2 ಚೈನ್ ಗ್ಯಾಪಿಗೆ ಬಂದ್ವಿ. 2 ಚೈನ್ ಗ್ಯಾಪಲ್ಲಿ 2 ಈ ಥರ ಸಿಂಗಲ್ ಕ್ರೋಶ ಮಾಡಿ ಒಂದು ಬೀಡ್ ತೊಗೊಳ್ಳೋಣ. ಸ್ವಲ್ಪ ಸರಿದು ಹಾಕ್ಕೊಳ್ಳಿ. ಈ ಥರ ಬೀಡ್ ಹಾಕಿ ಬೀಡ್ ಲಾಕ್ ಏನು ಮಾಡೋದು ಬೇಡ. ತಿರ್ಗಾನು ಅದೇ 2 ಚೈನ್ ಗ್ಯಾಪ್ಗೆ ಹೋಗ್ಬಿಟ್ಟು 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಎರಡು ಸರಿ ಟೋಟಲ್ 4 ಸಿಂಗಲ್ ಕ್ರೋಶ ಬರಬೇಕು ಇದರೊಳಗೆ 2 ಚೈನ್ ಗ್ಯಾಪಲ್ಲಿ. ಸೊ ಈಗ ತಿರ್ಗಾನು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಪ್ರತಿಯೊಂದು ಕಂಬದ ಮೇಲಿರೋ ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶ ಬರಬೇಕು ಈ ಥರ. ಸೊ ಫೈನಲ್ಲಾಗಿ ಹೇಗೆ ಬರುತ್ತೆ ಅಂತ ನೋಡೋಣ. ಕುಚ್ಚೆಲ್ಲ ಕಟ್ಟಿದ ಮೇಲೆ ನೋಡಿ ಈ ಥರ ಪ್ರತಿಯೊಂದಕ್ಕೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ತಗೋಬೇಕು. ಈ ಥರ ಬರುತ್ತೆ. ಈ ಥರ ಮಾಡಿದ್ದೀನಿ ನಾನು. ಇದಕ್ಕೆ ಫೈನಲಾಗಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಡೈಮಂಡ್ ರಿಂಗ್ ತೊಗೊಂಡ್ರೇ ನೀವು ಈ ಥರ ಶೇಪ್ ಬರೋದು. ಸೊ ನೋಡೋಣ ಫೈನಲಾಗಿ ಹೇಗೆ ಕಾಣುತ್ತೆ ಅನ್ನೋದು. ನೋಡಿ ಫ್ರೆಂಡ್ಸ್, ಈ ಥರ ಫೈನಲಾಗಿ ಕಾಣುತ್ತೆ. ನಾನು ಇದಕ್ಕೆ ಈ ಥರ ಬೀಡ್ ಹಾಕಿದ್ದೀನಿ, ನಿಮ್ಗೆ ತೋರಿಸ್ದಂಗೆ ಈ ಥರ ಮಾಡಿದ್ದೀನಿ. ಸೊ ಇದು ಪಾಪ ಯಾವಾಗಲೂ ಯಾರೋ ಕೇಳಿದರು, ನನಗೂ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೆ. ಸೊ ಹೇಳ್ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ಹಾಗೆ ನಿಮಗೇನಾನು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಡೌಟ್ಸ್ ಹಾಕಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಯಾರನ್ನು ಕಲಿಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ಮೂಲಕ ನೀವು ಕರೆ ಮಾಡಿಬಿಟ್ಟು ಎನ್ರೋಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಕಡಿಮೆ ಜನ ಇರೋದ್ರಿಂದ ಫಾಸ್ಟಾಗಿ ಎನ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ. ಸೊ ದಟ್ ನಿಮಗೆ ನನ್ನ ಡಿಸೈನ್ಸ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನು ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.